ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಒಂದು ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಪಿಂಚಣಿಗಳು ಯಾವ್ಯಾವ ಬರುತ್ತೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವ್ಯಾವ ಪಿಂಚಣಿಗಳ ಸೌಲಭ್ಯ ಸಿಗುತ್ತೆ, ಅದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಯಾವ ರೀತಿಯಾಗಿ ಪ್ರೊಸೆಸ್ ಆಗುತ್ತೆ, ಹಾಗೂ ಯಾವ್ಯಾವ ಯೋಜನೆಗಳು ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಬರುತ್ತೆ ಅಂದರೆ ಸಾಮಾಜಿಕ ಭದ್ರತೆ ಅಥವಾ ಪಿಂಚಣಿಗಳ ನಿರ್ದೇಶನದ ಕಡೆ ವತಿಯಿಂದ ಅದರ ಬಗ್ಗೆ ಇದು ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ವತಿಯಿಂದ ಒಂದು ಸಾಮಾಜಿಕ ಭದ್ರತೆಗೋಸ್ಕರ ಇಲ್ಲಿ ಪ್ರತಿಯೊಂದು ತುಂಬ ಸರ್ಕಾರಿ ಆದೇಶದ ವತಿಯಿಂದ ಬಹಳಷ್ಟು ಇಲ್ಲಿ ಪಿಂಚಣಿ ಯೋಜನೆಗಳನ್ನು ಇಲ್ಲಿ ಶುರು ಮಾಡಲಾಗಿದೆ. ಅದರ ಬಗ್ಗೆ ಸಾಮಾಜಿಕ ಭದ್ರತೆ ಯೋಜನೆ ಬಗ್ಗೆ ಇಲ್ಲಿ ಒಂದು ಸಾಮಾಜಿಕ ಭದ್ರತೆ ಒಂದು ಮೇನ್ ಯಾವುದಕ್ಕೋಸ್ಕರ ಯಾವಾಗ ಅಸ್ತಿತ್ವಕ್ಕೆ ಬಂತು, ಹಾಗೂ ಅದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರವು ಅಸಹಾಯಕ ಅಶಕ್ತ ವ್ಯಕ್ತಿಗಳಿಗಾಗಿ ಹಾಗೂ ನಿರ್ಗತಿಕ ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ ಅನೇಕ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ತಹಸೀಲ್ದಾರರು ತಾಲೂಕು ಮಟ್ಟದಲ್ಲಿ ಕಾರ್ಯಗತಗೊಳಿಸುತ್ತಿದ್ದಾರೆ. ಸದರಿ ಯೋಜನೆಗಳ ಉತ್ತಮ ರೀತಿಯಲ್ಲಿ ಜಾರಿಗೆ ತರಲು ಸಾಮಾಜಿಕ ನಿರ್ದೇಶನಾಲಯವು ಸರ್ಕಾರಿ ಆದೇಶ ಸಂಖ್ಯೆ ವತಿಯಿಂದ ಇಲ್ಲಿ ಒಂದು ಸರ್ಕಾರದ ಒಂದು ಆದೇಶ ಸಂಖ್ಯೆ ಇದೆ. ಇಲ್ಲಿ ದಿನಾಂಕ 8 ಮೇ 2007 ಅಸ್ತಿತ್ವಕ್ಕೆ ಬಂದಿದೆ. ಈ ಒಂದು ಸಾಮಾಜಿಕ ಭದ್ರತೆ ಯೋಜನೆ ಒಂದು 2007ಗೆ ಅಸ್ತಿತ್ವವನ್ನು ತರಲಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನಿರ್ದೇಶನಾಲಯ ಮುಖ್ಯ ಉದ್ದೇಶ ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಕಾಲಕಾಲಕ್ಕೆ ತಕ್ಕಂತೆ ಪರಿಣಾಮಕಾರಿಯಾಗಿ ಕೆಲಸಗಾರ ನಿರ್ವಹಿಸೋದಾಗಿರುತ್ತದೆ. ಈ ಕೆಳಗಂಡ ಒಂದು ಬಹಳಷ್ಟು ಯಾವ್ಯಾವ ಯೋಜನೆಗಳು ಬರ್ತಿದೆ ಅದರ ಬಗ್ಗೆ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಕ್ರಮಶಃ ಅದರಲ್ಲಿ ಫಸ್ಟನ್ನು ಇಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನಾ ಅಂತ ಇದೆ. ಎರಡನೇದಾಗಿ ವಿಧವಾ ಪಿಂಚಣಿ ಯೋಜನೆ ಅಂತ ಇದೆ. ಮೂರನೇದಾಗಿ ಇಲ್ಲಿ ಅಂಗವಿಕಲ ಪಿಂಚಣಿ ಅಂತ ಇದೆ. ನಾಲ್ಕನೇದಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಇದೆ. ಐದನೇದಾಗಿ ಮನಸ್ವಿನಿ ಯೋಜನೆ ಇದೆ. ಆರನೇದಾಗಿ ಮೈತ್ರಿ ಯೋಜನೆ ಇದೆ. ಏಳನೇದಾಗಿ ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪಿಂಚಣಿಯನ್ನು ಸಾಲದ ಯೋಜನೆ ಅದು ಕೂಡ ಇದೆ. ಆ್ಯಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಯೋಜನೆ ಕೂಡ ಇದೆ. ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಮಾಸಿಕ ಪಿಂಚಣಿ ಯೋಜನೆ ಕೂಡ ಇಲ್ಲಿದೆ. ಮಾಜಿ ದೇವದಾಸಿ ಮಾಶಾಸನ ಯೋಜನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರ ಗೌರವಧನ ಹಾಗೂ ಕುಟುಂಬದ ಪಿಂಚಣಿ ಇದು ಕೂಡ ಇದೆ. ಹಾಗೂ ಕೊನೆಯದಾಗಿ ಗೋವಾ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಹಾಗೂ ಕುಟುಂಬ ಪಿಂಚಣಿಗಳು ಈ ಒಂದು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿ ಒಂದು ಬಾರಿ ಸಹಾಯಧನ ನೀಡುವ ಯೋಜನೆಗಳು ಯಾವ್ಯಾವಪ್ಪ ಅಂತಂದರೆ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಇದೆ. ಅಂತ್ಯ ಸಂಸ್ಕಾರ ಸಹಾಯಧನ ಯೋಜನೆ ಇದೆ. ರೈತರ ಆತ್ಮಹತ್ಯೆಗೆ ಪ್ರಕರಣ, ಆಕಸ್ಮಿಕ ಮರಣ ಪ್ರಕರಣ, ಬಣವೆ ನಷ್ಟ ಪ್ರಕರಣಗಳಿಗೆ ಪರಿಹಾರ ಕೂಡ ಇದೆ. ಆದರ್ಶ ವಿವಾಹ ಯೋಜನೆ ಅಂತ ಇದೆ. ಇದರಲ್ಲಿ ಈ ಸದ್ಯದಲ್ಲಿ ಒಂದು ಚಾಲ್ತಿ ಇರ್ತಕ್ಕಂಥ ಒಂದು ಯೋಜನೆವಾದಂದರೆ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಈ ಒಂದು ಯೋಜನೆ ಮಾತ್ರ ಇಲ್ಲಿ ಉಳಿದಿರುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಹೇಗೆ ಮಾಡಬೇಕು, ಇವೆಲ್ಲ ಒಂದು ಯೋಜನೆಗಳ ಲಿಸ್ಟ್ ಇದೆ. ಇದಕ್ಕೆ ಯಾವ್ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಹೇಗೆ ಪ್ರೊಸೆಸ್ ಇರುತ್ತೆ ಅದರ ಬಗ್ಗೆ ಇಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಯೋಜನೆಗಳಲ್ಲಿ ನಾವು ನೋಡ್ತಾ ಇದ್ರೆ ಇಲ್ಲಿ ಮೊದಲನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಬಗ್ಗೆ ಮಾತನಾಡೋಣ. ಸೊ ಫ್ರೆಂಡ್ಸ್, ಇದಕ್ಕೆ ಬಡತನ ರೇಖೆಗಿಂತ ಅಂದರೆ ಕಂಡೀಷನ್ಸ್ ಏನೇನಿದೆ ಅದನ್ನು ನೋಡೋಣ. ಬಡತನ ರೇಖೆಗಿಂತ ಕೆಳಗಿರುವ 60 ವರ್ಷ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರಿಗೆ ಈ ಯೋಜನೆಯಡಿ ಮಾಶಾಸನವನ್ನು ನೀಡಲಾಗುತ್ತಿದೆ. ಈ ಯೋಜನೆಯನ್ನು ದಿನಾಂಕ 1/1/1965 ಮಾಶಾಸನವನ್ನು ಪ್ರಾರಂಭಿಸಲಾಗಿದೆ. ಅಂದರೆ ಮಂತ್ಲಿ ಏನೇನು ಪೆನ್ಷನ್ ಬರುತ್ತೆ, ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ, ಅದು 1 ಜನವರಿ 1965 ಇಲ್ಲಿ ಪ್ರಾರಂಭಿಸಲಾಗಿದೆ. ಇದನ್ನು ಅರ್ಹತಾ ಮಾನದಂಡಗಳು ಏನೇನು ನೋಡೋಣ. ಮೊದಲನೇದಾಗಿ ಫಲಾನುಭವಿಗಳು 60 ವರ್ಷ ಹಾಗೂ ಮೇಲ್ಪಟ್ಟ ವಯಸ್ಸುಗಳಿರಬೇಕು. ಅಂದರೆ ಮಿನಿಮಮ್ ಆಗಿ ನಿಮ್ಮ ವಯಸ್ಸು 60 ವಯಸ್ಸಾಗಿರಬೇಕು. ಈ ಒಂದು ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅವರು ಬಡತನ ರೇಖೆಗಿಂತ ಅಂದರೆ BPL ಕಾರ್ಡನ್ನು ಹೊಂದಿರಬೇಕು. ಅದಕ್ಕಿಂತ ಕಡಿಮೆ ಅಂದರೆ ಅಂತ್ಯೋದಯ ಕಾರ್ಡನ್ನು ಹೊಂದಿರಬೇಕು. ಅದಲ್ಲದೆ ಎರಡನೇದಾಗಿ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ 32,000ಕ್ಕಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ದರೆ ಅಂಥವ್ರಿಗೆ ಇಲ್ಲಿ ಈ ಒಂದು ಪೆನ್ಷನ್ ಯೋಜನೆಗೆ ಎಲಿಜಿಬಲ್ ಆಗೋದಿಲ್ಲ. ಅದಕ್ಕೋಸ್ಕರ 32,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ
ಅಂಥ ವ್ಯಕ್ತಿಯು ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಣೆ ಯೋಜನೆ ಅಂದರೆ ಬೇರೆ ಥರದ ಯಾವುದೇ ಒಂದು ಪಿಂಚಣಿಯನ್ನು ಪಡೆದಿರ್ತಿರಬಾರ್ದು. ಅಂದರೆ ಮುಂಚೆ ಸ್ಟಾರ್ಟಿಂಗಲ್ಲಿ ಯಾವುದೇ ಥರ ಆಧಾರ್ ಲಿಂಕ್ ಇರಲಿಲ್ಲ, ಯಾವುದೇ ಥರ ಬೇರೆ ಡಾಕ್ಯುಮೆಂಟ್ಸ್ ಇಲ್ಲದೇ ಈ ಒಂದು ಆರ್ಡರ್ ಕಾಪಿ ಕೊಡಲಾಗ್ತಾ ಇತ್ತು. ಅವರಿಗೆ ಪೆನ್ಷನ್ ಮುಂಚೆ ಬರ್ತಾ ಇದ್ರು ಕೂಡ ನಾವು ಇವಾಗ ಆಧಾರ್ ನಂಬರ್ ಯೂಸ್ ಮಾಡಿ ಬೇರೆ ಬೇರೆ ಪೆನ್ಷನ್ ಬೇಕಾದರೂ ತಗೋಬೋದು. ಸೊ ಫ್ರೆಂಡ್ಸ್, ಆ ಥರ ಯಾವುದೇ ಒಂದು ಪೆನ್ಷನ್ ಬರ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ಯೋಜನೆಗೆ ನಿಮಗೆ ಎಲಿಜಿಬಲ್ ಆಗೋದಿಲ್ಲ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ನೆಕ್ಸ್ಟ್ 4ನೇದಾಗಿ, ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದಾಗೂ ಅವರು ಫಲಾನುಭವಿಗಳನ್ನು ಘೋಷಿಸದೇ ಇದ್ದಲ್ಲಿ ಈ ಮಾರ್ಕ್ಸನ್ನು ಪಡಿಬಹುದಾಗಿದೆ. ಅಂದರೆ ಗಂಡು ಮಕ್ಕಳು ಇದ್ದಂಥ ಅಭ್ಯರ್ಥಿಗಳು ಏನಾದರೂ ಇಲ್ಲಿ ವಯಸ್ಸಾದಂಥ ವಯಸ್ಸಿನ ಹಿರಿಯ ನಾಗರಿಕರು ಯಾರೇ ಇರಲಿ, ಅವ್ರ ಮಕ್ಕಳು ಏನಾದ್ರು ಗಂಡು ಮಕ್ಕಳಿದ್ರೆ 18 ವಯಸ್ಸಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳಿದ್ರೆ ಅವರು ನಿಮಗೆ ಏನಾದರೂ ಮನೇಲಿ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತಂದರೆ ಅಂಥ ವೇಳೆಯಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇಲ್ಲ ನೀವು ಕುಟುಂಬದ ಜೊತೆ ಆರಾಮಾಗಿ ಐಷಾರಾಮಾಗಿದ್ದರೆ ಅಂಥವ್ರಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ 5ನೇದಾಗಿ, ಜನನ ಪ್ರಮಾಣ ಪತ್ರ, ವೈದ್ಯಕೀಯ ದೃಢೀಕರಣ ಪತ್ರ ಅಥವಾ ಭಾರತದ ಚುನಾವಣಾ ಆಯೋಗ ನೀಡಿರುವ ಮತದಾರ ಗುರುತಿನ ಚೀಟಿಯಲ್ಲಿ ಜನ್ಮ ದಿನಾಂಕವು ವಯಸ್ಸಿಗೆ ಸಂಬಂಧಿಸಿದ ದಾಖಲೆಯಾಗಿರುತ್ತದೆ. ಅಂದರೆ ನಿಮ್ಮ ವೋಟರ್ ID ಅಂದರೆ ಗುರುತಿನ ಚೀಟಿ ಅಥವಾ ವೈದ್ಯಕೀಯ ಪ್ರಮಾಣ ಪತ್ರ, ಒಂದು ದೃಢೀಕರಣ ಪತ್ರ, ಒಂದು ವಯಸ್ಸಿನ ದೃಢೀಕರಣ ಪತ್ರ ಅಂತ ಬರುತ್ತೆ. ಅಲ್ಲಿ ಹಾಸ್ಪಿಟಲಿಂದ ಬರೆಸ್ಕೊಳ್ಳೋದು ಬರಬೇಕಾಗುತ್ತೆ. ಆ ಒಂದು ದೃಢೀಕರಣ ಪತ್ರ ಅಥವಾ ಜನನ ಪ್ರಮಾಣ ಪತ್ರ ಕೂಡ ಇಲ್ಲಿ ಅಟ್ಯಾಚ್ ಮಾಡಿ ಅದರಲ್ಲಿ ಇದ್ದಂಥ ಡೇಟ್ ಆಫ್ ಬರ್ತನ್ನು ತಗೊಂಡು ಅದರ ಪ್ರಕಾರ ನಿಮಗೆ ಇದು ಒಂದು 60 ವಯಸ್ಸು ಆಗಿದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಅಲ್ಲಿಂದ ನಿಮಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಒಂದು ಅವಕಾಶ ಕೊಟ್ಟಿರ್ತಾರೆ. ಅದಕ್ಕೆ ಬೇಕಾಗುವಂಥ ದಾಖಲೆಗಳು ಏನಪ್ಪ ಅಂತಂದರೆ ಇಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ. ಅದೇ ವಾಸಸ್ಥಳ ಅಂದರೆ ನೀವು ಯಾವುದೋ ಒಂದು ರೇಷನ್ ಕಾರ್ಡನ್ನು ಅಲ್ಲಿ ಕೊಡ್ಬೋದು ಅಥವಾ ಬೇರೆ ಒಂದು ನಿಮ್ಮ ಅಡ್ರೆಸ್ ಪ್ರೂಫನ್ನು ಇಲ್ಲಿ ಒಂದು ಕೊಡ್ಬೋದು. ಅಡ್ರೆಸ್ ಪ್ರೂಫಲ್ಲಿ ವಾಸಸ್ಥಳ ಒಂದು ಕೊಡ್ಬೋದು, ನಿಮ್ಮ ರೇಷನ್ ಕಾರ್ಡ್ ಕೊಡ್ಬೋದು, ಬೇರೆ ಇನ್ನಿತರ ಏನೇನು ಡಾಕ್ಯುಮೆಂಟ್ಸ್ ಬರುತ್ತೆ ವಾಸ್ತವ ಪ್ರಕಾರ ಅದೊಂದು ನಿಮ್ಮ ಅಡ್ರೆಸ್ ಪ್ರೂಫನ್ನು ಇಲ್ಲಿ ಸಬ್ಮಿಟ್ ಮಾಡ್ಬೋದು. 2ನೇದಾಗಿ ಇಲ್ಲಿ ವಯಸ್ಸಿನ ದೃಢೀಕರಣ ದಾಖಲೆ, ಅಂದರೆ ನೀವು ಒಂದು ವಯಸ್ಸಿನ ದೃಢೀಕರಣ ಫಾರಮ್ ಸಿಗುತ್ತೆ, ಅದು ತಗೊಂಡು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿಂದ ಈ ಒಂದು ದೃಢೀಕರಣ ಪತ್ರವನ್ನು ತಗೊಂಡು ತುಂಬಿಸಿ ಅಲ್ಲಿಂದ ಸೀಲ್ ಸೈನ್ ಮಾಡಿಸ್ಕೊಂಡು ಬಂದರೆ ಅಂಥವ್ರಿಗೆ ಒಂದು ಅದರಲ್ಲಿ ಇದ್ದಂಥ ಏಜ್ ತಗೊಂಡು ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. 3ನೇದಾಗಿ, ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರ ಅಂತ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕನ್ನು ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಧಾರ್ ಕಾರ್ಡನ್ನು ಬೇಕಾಗುತ್ತೆ. ಇನ್ನೊಂದು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು 60 ವಯಸ್ಸಿಗಿಂತ ಹೆಚ್ಚಾಗಿರಬೇಕು. ಅದೇ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಇವೆಲ್ಲ ಒಂದು ದಾಖಲೆಗಳನ್ನು ತಗೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ಬೋದು. ಅಥವಾ ನೀವು ಹತ್ತಿರದ ನೀವು ಕಂದಾಯ ಇಲಾಖೆಗೆ ಭೇಟಿ ನೀಡಿ ಅಲ್ಲಿಂದ ಬೇಕಾದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಎಷ್ಟು ಪೆನ್ಷನ್ ಬರುತ್ತೆ? ಸುಮಾರು ಜನ ಡೌಟ್ ಬಂದಿರಬೇಕು, ಇಷ್ಟು ವಯಸ್ಸು ಆದಮೇಲೆ ನೀವು ಪೆನ್ಷನ್ ಎಷ್ಟು ಬರಬೇಕು ಅಂತಂದರೆ ಇಲ್ಲಿ ಸರ್ಕಾರಿ ವತಿಯಿಂದ 60ರಿಂದ 64 ವರ್ಷದೊಳಗಿನ ಹಿರಿಯ ನಾಗರಿಕರಿಗೆ 600 ರೂಪಾಯಿ ಬರುತ್ತೆ. ಲಾಸ್ಟ್ ಇಯರ್ ಏನಾದರೂ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು CM ಆದಾಗ 600 ಬದಲಿಗೆ 200 ರೂಪಾಯಿ ಪ್ಲಸ್ ಮಾಡಿ 800 ಬರ್ತಾ ಇದೆ. 800 ರೂಪಾಯಿಗಳು ನಿಮಗೆ 60ರಿಂದ 64 ವರ್ಷದ ಹಿರಿಯ ನಾಗರಿಕರಿಗೆ ಇಲ್ಲಿ 800 ರೂಪಾಯಿ ಬರ್ತಾ ಇದೆ. ಅದಂದ್ರೆ ಫ್ರೆಂಡ್ಸ್, ಇಲ್ಲಿ 65 ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 1200 ರೂಪಾಯಿ ನಿಮಗೆ ನಿಮ್ಮ ಅಕೌಂಟಿಗೆ ಖಾತೆಗೆ ಬೀಳ್ತಾ ಇದೆ. ಸೊ ಫ್ರೆಂಡ್ಸ್, ಈ ಒಂದು ವಯಸ್ಸನ್ನ ಅಭ್ಯರ್ಥಿ ಯಾರು ಹಿರಿಯ ನಾಗರಿಕರಿದ್ದಾರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಅಜ್ಜಿ, ತಾತ, ತಂದೆ, ತಾಯಿ ಏನಾದರೂ ಈ ವಯಸ್ಸಿನವ್ರು ಇದ್ದರೆ ನೀವು ಹತ್ತಿರದ ವಾಸದ ವ್ಯಾಪ್ತಿಯಲ್ಲಿ ಅಟಲ್ಜಿ ಜನಸೇವಾ ಕೇಂದ್ರ ಅಂದರೆ ನಿಮ್ಮ ತಹಸೀಲ್ ಆಫೀಸ್ ಅಥವಾ ಇಲ್ಲಿ ನಿಮ್ಮ ಹತ್ತಿರದ ಒಂದು ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಯಾವುದೇ ಒಂದು ಆನ್ಲೈನ್ ಸೆಂಟರ್ ಇದ್ದರೆ ಅಲ್ಲಿನ ಆನ್ಲೈನ್ ಸೆಂಟ್ರಲ್ಲಿ ಅರ್ಜಿ ಸಲ್ಲಿಸಬಹುದು. ಯಾವುದೋ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಸೆಂಟರ್ ಇದ್ದರೂ ಕೂಡ ಅಲ್ಲಿಂದ ಬೇಕಾದ್ರೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಮುಂದೆ ಮಾಡೋಂಥ ಪ್ರೊಸೆಸ್ ಏನು, ಯಾವ ರೀತಿಯಾಗಿ ನಿಮಗೆ ಆರ್ಡರ್ ಕಾಪಿ ಬರುತ್ತೆ, ಯಾವ ರೀತಿಯಾಗಿ ನೀವು ಪಿಂಚಣಿಗೆ ಇಲ್ಲಿ ಅರ್ಹರಿದ್ದೀರಾ ಅದನ್ನು ಕನ್ಫರ್ಮ್ ಹೇಗೆ ಮಾಡಬೇಕು ಅಂತ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂದರೆ, ಮೊದಲನೇದಾಗಿ ನೀವು ಕಂಪಲ್ಸರಿಯಾಗಿ ನೀವು ಅದನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಇವೊಂದು ಸಲ್ಲಿಸಿದ ನಂತರ ಇವೊಂದು ಏನೇನು ದಾಖಲೆಗಳು ನೀವು ಅಟ್ಯಾಚ್ ಮಾಡಿ ನಾ ಅರ್ಜಿ ಸಲ್ಲಿಸಿದ್ರೆ ಅವೆಲ್ಲ ದಾಖಲೆಗಳನ್ನು ತಗೊಂಡು ನಿಮ್ಮ ಹತ್ತಿರ ನಿಮ್ಮ ವಿಲೇಜ್ ಅಕೌಂಟೆಂಟ್ ಹತ್ರ, ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಯಾರಿರ್ತಾರೆ ಫಸ್ಟ್ ಅವ್ರ ಹತ್ರ ವಿಸಿಟ್ ಮಾಡಿ ಅವ್ರ ಹತ್ರ ಸಿಗ್ನೇಚರ್ ತಗೊಂಡು ಅವ್ರ ಹತ್ರ ವೆರಿಫೈ ಮಾಡಿಕೊಂಡು ನಂತರ ನೀವು ಕಂದಾಯ ನಿರೀಕ್ಷಕರ ಹತ್ತಿರ ಹೋಗಬೇಕು. ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಅನ್ಬೋದು, ಕಂದಾಯ ನಿರೀಕ್ಷಕರ ಹತ್ತಿರ ಹೋಗಿ ಅವ್ರದ್ದು ಸಹಿ ಕೂಡ ಅಲ್ಲಿ ತಗೋಬೇಕಾಗುತ್ತೆ. ಅವ್ರದ್ದು ಸೀಲ್ ಸೈನ್ ತಗೊಂಡ ನಂತರ ಇಲ್ಲಿ ನಿಮ್ಮ ವಿಷಯ ನಿರ್ವಾಹಕರು, ನಿಮ್ಮ ತಹಸೀಲ್ದಾರ್ ಆಫೀಸಿನಲ್ಲಿ ಇರ್ತಕ್ಕಂಥದ್ದು
ಕೇಸ್ ವರ್ಕರನ್ನ ಹತ್ತಿರ ಹೋಗಿ ಅಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಅಲ್ಲಿಂದ ಫಾರ್ವರ್ಡ್ ಮಾಡಿದ ನಂತರ ನಿಮ್ಮ ತಹಸೀಲ್ದಾರ್ ಲಾಗಿನ್ಗೆ ಹೋಗುತ್ತೆ. ನಿಮ್ಮ ತಹಸೀಲ್ದಾರ್ ಅವರು ಅವಾಗ ನಿಮ್ಮ ದಾಖಲೆಗಳು ವೆರಿಫೈ ಮಾಡಿ ಅಪ್ರೂವ್ ಕೊಟ್ಟಾಗ ನಿಮಗೊಂದು ಆರ್ಡರ್ ಕಾಪಿಯನ್ನು ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಆ ಒಂದು ಆಧಾರ್ ಕಾಪಿ ಬಂದಿದ ನಂತರ ನಿಮಗೆ 1 ತಿಂಗಳಿಂದ 3 ತಿಂಗಳ ಒಳಗಾಗಿ ನಿಮಗೆ ಈ ಒಂದು ಪೆನ್ಷನ್ನು ಸ್ಟಾರ್ಟ್ ಆಗೋದೊಂದು ಇಲ್ಲಿ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಈ ಥರ ಪ್ರೊಸೆಸನ್ನು ಫಾಲೋ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಡೈಲಿ ಒಂದೊಂದು ಏನು ಮಾಡೋಣ, ಪ್ರತಿಯೊಂದು ಒಂದು ಯೋಜನೆಗಳಿದ್ದಾವೆ, ತುಂಬ ಯೋಜನೆಗಳಿದ್ದಾವೆ. ಯಾವ ದಾಖಲೆಗಳು ಬೇಕು, ಹೇಗೆ ಅರ್ಜಿ ಸಲ್ಲಿಕೆ ಮಾಡ್ಬೋದು, ಯಾವ ಥರ ಪ್ರೊಸೆಸ್ ಇರುತ್ತೆ, ಪ್ರತಿಯೊಂದು ಯೋಜನೆ ಬಗ್ಗೆ ನಿಮಗೆ ಡೈಲಿ ಒಂದೊಂದು ವಿಡಿಯೋಗಳ ಮುಖಾಂತರ ನಿಮಗೆ ಇದೊಂದು ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲೇ ಸದ್ಯದಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಬಗ್ಗೆ ಇಲ್ಲೇ ಒಂದು ಚಾಪ್ಟರ್ನ ಕ್ಲೋಸ್ ಮಾಡೋಣ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟ ಆಗೋದಿಲ್ಲ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗೋದ್ರೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.